ಅಟ್ಟೆಯ ಚುಚ್ಚುವ ಉಳಿಯ ಮೊನೆಯಲ್ಲಿ ಪ್ರತ್ಯಕ್ಷವಾದ ಪರಮೇಶ್ವರನ ಕಂಡು, ಅಟ್ಟೆಯ ಚುಚ್ಚುವ ಉಳಿಯ ಮೊನೆಯಲ್ಲಿ ಪ್ರತ್ಯಕ್ಷವಾದ ಪರಮೇಶ್ವರನ ಕಂಡು, ಇತ್ತಲೇ ಕೈಯ ಕಾಯದ ತಿತ್ತಿಯ ಹೊತ್ತಾಡುವನ ಮುಂದೆ, ಕಾಯದ ತಿತ್ತಿಯ ಹೊತ್ತಾಡುವನ ಮುಂದೆ, ನಿನ್ನ ಭಕ್ತರ ಠಾವಿನಲ್ಲಿಗೆ ಹೋಗಿ ಮುಕ್ತಿಯ ಮಾಡು, ನಿನ್ನ ಭಕ್ತರ ಠಾವಿನಲ್ಲಿಗೆ ಹೋಗಿ ಮುಕ್ತಿಯ ಮಾಡು, ನೀ ಹೊತ್ತ ಬಹುರೂಪ ತಪ್ಪದೆ ರಜತ ಬೆಟ್ಟದ ಮೇಲಕ್ಕೆ ಹೋಗು, ನೀ ಹೊತ್ತ ಬಹುರೂಪ ತಪ್ಪದೆ ರಜತ ಬೆಟ್ಟದ ಮೇಲಕ್ಕೆ ಹೋಗು, ನಿನ್ನ ಭಕ್ತರ ಮುಕ್ತಿಯ ಮಾಡು, ನಿನ್ನ ಭಕ್ತರ ಮುಕ್ತಿಯ ಮಾಡು. ಕಾಮಧೂಮ ಧೂಳೇಶ್ವರನ ಕರುಣದಿಂದ ನೀನೇ ಬದುಕು, ಕಾಮಧೂಮ ಧೂಳೇಶ್ವರನ ಕರುಣದಿಂದ ನೀನೇ ಬದುಕು, ಕಾಮಧೂಮ ಧೂಳೇಶ್ವರನ ಕರುಣದಿಂದ ನೀನೇ ಬದುಕು. ಮಾದಾರ ಧೂಳೆಯನ ಈ ವಚನದಲ್ಲಿ ಕಾಯಕ ಮುಖ್ಯವೋ ದೇವರ ಪ್ರತ್ಯಕ್ಷ ದರ್ಶನದ ಭಾಗ್ಯ ಮುಖ್ಯವೋ ಅನ್ನುವಂಥ ಚಿಂತನೆ ತುಂಬಾ ಸೊಗಸಾಗಿ ಮೂಡಿರುವಂತಹದ್ದು. ಅಟ್ಟೆ ಎಂದರೆ ಮೆಟ್ಟು, ಚಪ್ಪಲಿ, ಪಾದರಕ್ಷೆ ಅಂತ ಅರ್ಥ. ಮೆಟ್ಟನ್ನ ಸಿದ್ಧಪಡಿಸುವ ಚಮ್ಮಾರನಲ್ಲಿರುವಂಥ ಆತ್ಮ ತೃಪ್ತಿ ಮತ್ತು ಸ್ವಾಭಿಮಾನವನ್ನ ಈ ವಚನ ಅಭಿವ್ಯಕ್ತಪಡಿಸ್ತಾ ಇದೆ. ಡಾಕ್ಟರ್ ಅಂಬೇಡ್ಕರ್ ಅವರು ತುಳಿತಕ್ಕೊಳಗಾದವರು, ಅದರಲ್ಲಿಯೂ ಅಸ್ಪೃಶ್ಯರೆನಿಸಿಕೊಂಡವರ ನೋವು ಸಂಕಟಗಳನ್ನ ಬದುಕಿನುದ್ದಕ್ಕೂ ಅನುಭವಿಸಿದಂಥವರು. ಸದಾ ಸ್ವಾಭಿಮಾನ ಗಳಿಸಬೇಕಾದದ್ದು ಅತ್ಯಂತ ಮುಖ್ಯ ಅಂತ ಹೇಳಿ 20ನೇ ಶತಮಾನದಲ್ಲಿ ಅಂಬೇಡ್ಕರ್ ಅವರು ಹೇಳಿದರೆ, ಈ ಮಹಾನುಭಾವ ಮಾದಾರ ಧೂಳೆಯ 12ನೇ ಶತಮಾನದಲ್ಲಿಯೇ ಎಂಥ ಬೆನ್ನು ಭಾಗದ ಸ್ವಾಭಿಮಾನಿಯಾಗಿದ್ದಾನೆ ಅನ್ನೋದೇ ವಿಸ್ಮಯಕಾರಿಯಾದಂತಹ ಒಂದು ಅನುಭವದ ಸಂಗತಿ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಧೂಳೆಯನಿಗೆ ಕಾಯಕವೇ ದೇವರು, ಕಾಯಕವೇ ಕೈಲಾಸವಲ್ಲವೇ? ಪ್ರತ್ಯಕ್ಷವಾಗಿ ಎದುರಾದ ಪರಮಾತ್ಮನನ್ನ ಕಂಡರೂ ಪೂಜೆಯ ವ್ಯರ್ಥ ಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ಇಷ್ಟಪಡದೆ ಶ್ರಮವನ್ನೇ ದೇವರಾಗಿ ಕಂಡ ಆತ್ಮಗೌರವದಿಂದ ಕೂಡಿದವನು ಧೂಳೆಯ ಶರಣ ಅನ್ನುವುದೇ ನಮಗೆಲ್ಲರಿಗೂ ಚೇತೋಹಾರಿ ಅನುಭವ. ಆದ್ದರಿಂದ ತನ್ನ ಚುಚ್ಚುವ ಅಟ್ಟೆ ಮೊನೆಯಲ್ಲಿ ಅಂದರೆ ಪಾದರಕ್ಷೆ ತುದಿಯಲ್ಲಿ ಸ್ವತಃ ಸಾಕ್ಷಾತ್ ಪರಮೇಶ್ವರನೇ ಪ್ರತ್ಯಕ್ಷನಾದರೂ ಕೂಡ ಅವನನ್ನ ಹಂಗಿಸುವುದಕ್ಕೂ ಹಿಂದೇಟು ಹಾಕುವುದಿಲ್ಲ ಈ ಮಾದಾರ ಧೂಳೆಯ ಶರಣ. ಧೂಳೆಯ ತನ್ಮಯತೆಯಿಂದ ಕಾಯಕ ನಿರತನಾದಾಗ ಸ್ವತಃ ಶಿವನೇ ಭಕ್ತನ ದರ್ಶನ ಪಡಿಬೇಕು ಅಂತ ಹೇಳಿ ವೇಷವನ್ನ ಮರೆಸಿಕೊಂಡು ಆಟ ನೋಟ ಚಿತ್ರವಾದ ಒಂದು ವೇಷಭೂಷಣ ಧರಿಸಿಕೊಂಡು ನಟಿಸುತ್ತಾ ಬಂದ್ರೂ ಕೂಡ ಆ ಕಾಯಕದಲ್ಲಿ ನಿರತನಾದಂಥ ಮಾದಾರ ಧೂಳೆಯನ ಚಿತ್ತ ಸ್ವಲ್ಪವೂ ಕೂಡ ಕದಲಿಲ್ಲ. ಎಂಥ ವಿಪರ್ಯಾಸಕರವಾದಂಥ ಅನುಭವ ನೋಡ್ರಿ. ಪ್ರತಿಯೊಬ್ಬ ಭಕ್ತರು ಭಗವಂತನ ದರ್ಶನಕ್ಕಾಗಿ ತವಕ ಪಡ್ತಾ ಇದ್ರ ಇಲ್ಲಿ ಭಗವಂತನೇ ಭಕ್ತನ ಕಾಯಕ ನಿಷ್ಠೆಯನ್ನ ಮೆಚ್ಚಿ ಅವನ ದರ್ಶನ ಪಡೆಯುವುದಕ್ಕಾಗಿ ವೇಷ ಮರೆಸಿಕೊಂಡು ಬಂದು ಚಿತ್ರ ವಿಚಿತ್ರವಾಗಿ ನಟಿಸ್ತಾ ಬಂದ್ರೂ ಕೂಡ ಮಾದಾರ ಧೂಳೆಯನಲ್ಲಿ ನಾವು ಕಾಯಕ ನಿಷ್ಠೆಯನ್ನ ಕಾಣ್ತಾ ಇದ್ದೇವೆ ಹೊರತು ದೇವರ ದರ್ಶನವನ್ನ ಪಡೆದು ವ್ಯರ್ಥವಾಗಿ ಕಾಲಹರಣ ಮಾಡಬಾರದು ಅನ್ನುವಂಥ ಒಂದು ಆತ್ಮ ಪ್ರಜ್ಞೆಯನ್ನ ನಾವಿಲ್ಲಿ ಕಾಣ್ತಾ ಇರೋದೇ ನಿಜವಾಗಿಯೂ ನಮಗೆಲ್ಲ ಒಂದು ಸ್ಫೂರ್ತಿದಾಯಕವಾದಂತ ಅನುಭವ ಕೂಡ ಆಗ್ತಾ ಇದೆ ಇಲ್ಲಿ. ಅಷ್ಟಕ್ಕೆ ಬಿಡದೆ ಶಿವನು ಭಕ್ತ ರೂಪವನ್ನ ಧರಿಸಿ ಧೂಳೆಯನ ಮುಂದೆ ಬಂದು ಸುಳಿದಾಡ್ತಾ ಇರುವಾಗ ಧೂಳೆಯ ಕಣ್ಣೆತ್ತಿಯೂ ಕೂಡ ನೋಡದೆ ಕಾಯಕದಲ್ಲೇ ಮುಳುಗಿದ್ದುಕೊಂಡು ಮನದಲ್ಲೇ ಶರಣ ಹೇಳ್ತಾ ಇದ್ದಾನೆ. ಅಂದ್ರೆ ದೇವರ ದರ್ಶನ ಆಗಿದ್ರು ಕೂಡ ಕಣ್ಣೆತ್ತಿ ನೋಡಿಲ್ಲ ಅಂತ ಅಹಂಭಾವ ಇಲ್ಲಿ ಇಲ್ಲ. ಅವನಲ್ಲಿ ದೇವರ ದರ್ಶನ ಆದದ್ದು ಅವನಿಗೆ ಅಂತರಂಗಕ್ಕೆ ಆತ್ಮಕ್ಕೆ ಗೊತ್ತಾಗಿದೆ. ಇಷ್ಟಾದ್ರೂ ಇನ್ನೂ ತನ್ನ ಮುಂದೆ ನಿಂತಿರತಕ್ಕಂತ ಶಿವನನ್ನ ಕಂಡು ಜಂಗಮದ ತೀರ್ಥ ಪ್ರಸಾದಕ್ಕೆ ಮಿತ್ತಾದ ಧೂರ್ತಾ ಹೋಗು ಅಂತ ಹೇಳಿ ಕದದ ಕಡೆಗೆ ನೋಡ್ತಾ ಇದ್ದಾನೆ. ಇಕ್ಕಿದ ಕದ ಇಕ್ಕಿದಂತೆಯೇ ಇದೆ. ಈ ವೃದ್ಧ ಭಕ್ತನನ್ನ
ಒಳಗೆ ಬಿಟ್ಟವರಾರು ಅನ್ನುವಂಥ ಒಂದು ಪ್ರತಿಭಟನೆ ಮನೋಭಾವನೆ ಎದುರಾದಾಗಲೂ ಕೂಡ ಶಿವನೇ ಮುಂದುವರೆದು ಧೂಳಯ್ಯ ಸದ್ಭಕ್ತನೆಂದು ನೋಡುವುದಕ್ಕೆ ಬಂದೆವು ಅಂತ ಹೇಳಿ ಸಾಕ್ಷಾತ್ ಪರಮೇಶ್ವರನೇ ಹೇಳಿದಾಗ ಅದಕ್ಕೆ ಧೂಳಯ್ಯನ ಪ್ರತಿಕ್ರಿಯೆ ಹೇಗಿದೆ ನೋಡಿ. ಬೇರು ಬಲ್ಲವಂಗೆ ಎಲೆಯ ತೋರುವರೆ ಎನ್ನುತ್ತಾನೆ ಮಾದಾರ ಧೂಳಯ್ಯ. ಅಂದರೆ ಶಿವನ ರೂಪದಲ್ಲಿ ಬಂದ ಶರಣ ನೀನು ಅನ್ನೋದು ನನಗೆ ಗೊತ್ತಿದೆ ಅನ್ನೋದನ್ನ ನಾನು ತುಂಬಾ ಚೆನ್ನಾಗಿ ಬಲ್ಲೆ ಅನ್ನುವಂತಹ ಒಂದು ಮಾತನ್ನ ಅರ್ಥಪೂರ್ಣವಾಗಿ ಪ್ರತಿಕ್ರಿಯಿಸ್ತಾ ಇದ್ದಾನೆ ಧೂಳಯ್ಯ. ಇವನ ಮನದ ಇಂಗಿತವನ್ನ ಅರಿತಂತ ಶಿವ ಕೊನೆಗೆ ಕಾಯಕವ ಮಾಡುವಲ್ಲಿ ಕಲ್ಲಿನಂತೆ ಕಾಣಿಸಿಕೊಳ್ಳಲು ಧೂಳಯ್ಯನ ಉಳಿ ಮುರಿದೇ ಹೋಗ್ತಾ ಇದೆ. ಆಗ ಹರಿ ಅಜೇಂದ್ರರೇ ಅಚ್ಚರಿ ಅಂತ ಹೇಳಿ ಕೊಂಡಾಡಿದರೂ ಕೂಡ ಧೂಳಯ್ಯ ಮಾತ್ರ ತನ್ನ ಕಾಯಕಕ್ಕೆ ದಾಸೋಹಕ್ಕೆ ಒದಗಿದಂಥ ಆತಂಕದಿಂದ ಸಿಡಿಮಿಡಿಗೊಳ್ತಾ ಇದ್ದಾನೆ. ಹೊಟ್ಟೆಪಾಡಿಗಾಗಿ ನನ್ನ ಕಾಯಕದಲ್ಲಿ ನಾನು ನಿರತನಾದ್ರೆ ಈ ಜಂಗಮ ರೂಪಿ ಶಿವನು ವೇಳೆಯನ್ನ ವ್ಯರ್ಥ ಮಾಡ್ತಾ ಇದ್ದಾನಲ್ಲ ಅನ್ನುವಂಥ ಒಂದು ನಮ್ರವಾದ ಪ್ರತಿಭಟನಾ ಭಾವವು ಕೂಡ ಇಲ್ಲಿ ಕಾಯಕದ ನಿರತನಾದಂಥ ಧೂಳಯ್ಯನಲ್ಲಿ ಅಭಿವ್ಯಕ್ತವಾಗ್ತಾ ಇದೆ. ಧೂಳಯ್ಯನ ಅಸಮಾಧಾನವನ್ನ ಕಂಡು ಭಯಭೀತನಾದಂತಹ ಶಿವನು ತನ್ನ ಕೊಲ್ಲದೆ ಬಿಟ್ಟಿರುವುದೇ ಸಾಕು ಅಂತ ಹೇಳಿ ಪ್ರಮಥರಿಗೆ ಹೇಳ್ತಾ ಕೈಲಾಸ ಸೇರುವಂತಹ ಒಂದು ವಿಚಿತ್ರಕಾರಿ ಅನುಭವವನ್ನ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಧೂಳಯ್ಯನ ವ್ಯಂಗ್ಯ ಇರುವುದು ಸೋಮಾರಿಗಳಾದ ಶರಣರನ್ನ ಕುರಿತು. ಈ ಅನುಭವದ ಮಾತುಗಳನ್ನ ಹೇಳಿರುವುದು ನಿಜವಾಗಿಯೂ ತುಂಬಾ ಪರಿಣಾಮಕಾರಿಯಾಗಿದೆ. ಬಹುಶಃ ಧೂಳಯ್ಯನ ಸೂಕ್ಷ್ಮ ದೃಷ್ಟಿಗೆ ಆ 12ನೇ ಶತಮಾನದಲ್ಲಿ ಇಂಥ ಕಳ್ಳವೇಷಧಾರಿ ಜಂಗಮರು ಕಾಣಿಸಿರ್ಬೇಕು. ನಿನ್ನ ಭಕ್ತರನ್ನ ಉದ್ಧಾರ ಮಾಡು ಅಂತ ಹೇಳಿ ಶಿವನಿಗೆ ಕರೆ ನೀಡುವ ಹಿನ್ನೆಲೆಯಲ್ಲಿ ಧೂಳಯ್ಯನು ಶಿವನನ್ನ ತಾತ್ಸಾರ ಮಾಡುವುದಿಲ್ಲ, ಸೋಮಾರಿಗಳಾದ ಭಕ್ತರನ್ನ ಉದ್ದೇಶಿಸಿ ನುಡಿದಂತಿರುವುದು ಸ್ಪಷ್ಟವಾಗ್ತಾ ಇದೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಎಲ್ಲರ ಲಕ್ಷ್ಯ ಎದ್ರ ಕಡೆ ಇರ್ತಾ ಇದೆ ಅಂದ್ರೆ ಕಾಯಕದ ಕಡೆ ಇರುವುದಿಲ್ಲ, ಬರೀ ಗಡಿಯಾರದ ಕಡೆಗೆ, ವೇಳೆಯನ್ನ ನೋಡೋದ್ರ ಕಡೆಗಿನ ಯಾವಾಗ ಮನೆಗೆ ಹೋದೆವೋ ಅನ್ನೋದ್ರ ಕಡೆಗೆ ಇದ್ರ. ಅದ್ರಲ್ಲಿ ಮಾದಾರ ಧೂಳಯ್ಯ ಅವನಿಗೆ ಕಾಯಕದ ಕಡೆಗೆ ತನ್ನ ನಿಷ್ಠೆ, ಶ್ರದ್ಧೆ, ಪ್ರಾಮಾಣಿಕತೆ ಇರೋದನ್ನ ನಾವು ನಿಜವಾಗ್ಲೂ ನಮ್ಮ ಬದುಕಿನಲ್ಲಿ ಇವತ್ತಿನ ಈ ಒಂದು ಬದುಕಿನಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾದದ್ದು ನಿಜವಾಗಿಯೂ ಅನುಕರಣೀಯವಾದಂತಹ ಕಾಯಕ ನಿಷ್ಠೆ ಮಾದಾರ ಧೂಳಯ್ಯನದಾಗಿದೆ. ನಾವು ವೇಳೆ ಕಡೆ ಗಮನ ಕೊಡದೇನೆ ಕಾಯಕ ನಿರತರಾಗಬೇಕು, ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಮಾದಾರ ಧೂಳಯ್ಯನಂತೆ ನಾವು ಕಾಯಕ ನಿರತರಾಗಬೇಕು ಅನ್ನುವಂಥ ಸಂದೇಶವನ್ನ ನಾವು ಈ ವಚನದಲ್ಲಿ ಕಾಣ್ತಾ ಇದ್ದೇವೆ. ಒಬ್ಬ ಮೋಚಿಯಲ್ಲಿ ಇಂಥ ಧರ್ಮ ಸೂಕ್ಷ್ಮತೆ, ಕಾಯಕದ ಮಹತ್ವ ಧ್ವನಿತವಾಗಿರೋದು ನಿಜವಾಗಿಯೂ ತುಂಬಾ ಪರಿಣಾಮಕಾರಿಯಾದಂಥ ಅನುಭವ. ಧೂಳಯ್ಯ ಪಡೆದಂಥ ಶಿಕ್ಷಣ ಹಾಗೂ ಅಂಥ ಶಿಕ್ಷಣದಿಂದ ಆತನ ಧೀಶಕ್ತಿ ಹರಿತಗೊಂಡು ಪಡೆದಂಥ ಪಕ್ವತೆ ಬೆರಗುಗೊಳಿಸ್ತಾ ಇದೆ. ಇಂಥ ಎಳೆಗಳನ್ನ ಗುರುತಿಸುತ್ತಾ ಹೋದಂತೆ ವಚನಗಳಲ್ಲಿ ಹೊಸ ಚಿಂತನೆ, ಹೊಸ ಭಾಷೆ, ಹೊಸ ದರ್ಶನದ ಕಾಣಿಕೆಗಳ ಬೆರಗು ಕೂಡ ನಮ್ಮನ್ನ ಆಕರ್ಷಿಸ್ತಾ ಇದೆ. ಧೂಳಯ್ಯನ ಗುಪ್ತ ಭಕ್ತಿಗಿಂತ, ಆಧ್ಯಾತ್ಮಿಕ ಚಿಂತನೆಗಿಂತ ಆತನ ಕಾಯಕ ನಿಷ್ಠೆಯೇ ಈ ಶರಣನ ವ್ಯಕ್ತಿತ್ವದ ಆಕರ್ಷಕವಾದ ಕೇಂದ್ರ ಬಿಂದುವಾಗಿ ಕೂಡ ಪರಿಣಮಿಸ್ತಾ ಇದೆ. ಹೀಗೆ ಅತ್ಯಂತ ಸೂಕ್ಷ್ಮವಾದ, ಗಹನವಾದ, ಅನುಭವಿಕವಾದ ವಿಷಯದ ರಹಸ್ಯವನ್ನ, ಅದರ ಅನುಭವವನ್ನ ಅರಿವಿಗೆ ತಂದುಕೊಡುವಲ್ಲಿ ಆತನೊಬ್ಬ ಕ್ರಿಯಾಶೀಲ ಪ್ರತಿಭಾವಂತ ವಚನಕಾರನಾಗಿ ಆಶ್ಚರ್ಯಕರವಾದ ರೀತಿಯಲ್ಲಿ ಪ್ರಭಾವ ಬೀರಬಲ್ಲವನಾಗಿದ್ದಾನೆ. ಧೂಳಯ್ಯನ ಆಧ್ಯಾತ್ಮಿಕ ಅನುಭವ, ಚಿಂತನೆ, ಪ್ರತಿಭೆ, ವ್ಯುತ್ಪತ್ತಿ, ಭಾಷೆಯನ್ನ ಗತ್ತುಗಾರಿಕೆಯಿಂದ ದುಡಿಸಿಕೊಳ್ಳುವಂತಹ ನೈಪುಣ್ಯ ಇವೆಲ್ಲವೂ 12ನೇ ಶತಮಾನದ ವಚನ ಸಾಹಿತ್ಯದಲ್ಲಿ ಈ ಶರಣನ ಸ್ಥಾನವನ್ನ ಗಟ್ಟಿಗೊಳಿಸಿದಂಥ ವಿಶೇಷ ಅಂಶಗಳಾಗಿ ಕಂಡು ಬರ್ತಾ ಇವೆ. ಕಾಯಕ ತತ್ವದ ಸ್ವರೂಪ, ಪ್ರಯೋಜನವನ್ನು ಮಾತ್ರವಲ್ಲ, ಧೂಳಯ್ಯನ ಬದುಕಿನ ಒಟ್ಟು ಧೋರಣೆಯನ್ನೇ ಈ ವಚನ ಸ್ಪಷ್ಟವಾಗಿ ಚಿತ್ರಿಸ್ತಾ ಇದೆ. ಕಾಯಕ ನಿರತನಾದಂಥ ಧೂಳಯ್ಯನಿಗೆ ಕೈಲಾಸವೂ ಸುಳ್ಳು, ಕೈಲಾಸಪತಿಯೂ ಸುಳ್ಳು. 12ನೇ ಶತಮಾನದ ಯಾವ ದಲಿತ ವಚನಕಾರನೂ ಈ ವಚನಕಾರನ ಎತ್ತರಕ್ಕೆ ಏರಲಾರನು, ಬರಲಾರನು. ಮಾದಾರ ಧೂಳಯ್ಯ 12ನೇ ಶತಮಾನದ ಬಹಿರ್ಮುಖಿಯಾಗದ ಹೋರಾಟಗಾರನಾಗದೆ ಅಂತರ್ಮುಖಿಯಾದ ಅಧ್ಯಾತ್ಮ ಜೀವಿ ಅನ್ನೋದು ನಮಗೆಲ್ಲ ಅನುಭವಕ್ಕೆ ಗೋಚರವಾಗುವಂತಹದ್ದು. ಚಿಂತನಶೀಲನಾದ ಒಬ್ಬ ಕಾಯಕ ಯೋಗಿ ಆಧ್ಯಾತ್ಮಿಕ ಶ್ರದ್ಧೆ, ಕಾಯಕ ನಿಷ್ಠೆ, ಸಾಹಿತ್ಯಿಕ ಪ್ರತಿಭೆ,
ಅಂತರ್ಮುಖತ್ವದಿಂದಾಗಿ ಈ ಶರಣ ಅಂದಿಗೂ ಇಂದಿಗೂ ಎಂದೆಂದಿಗೂ ಪ್ರಸ್ತುತನಾಗಬಲ್ಲ ಅನುಕರಣೀಯ ಭಾವಜೀವಿಯಾಗಿದ್ದಾನೆ. ಧೂಳಯ್ಯ ಅಧ್ಯಾತ್ಮಕ್ಕೆ, ಕಾಯಕಕ್ಕೆ ಸಂಪೂರ್ಣ ಶರಣಾಗತನಾಗಿ ಸರ್ವ ಸಮರ್ಪಣ ಭಾವವುಳ್ಳವನಾಗಿ ತನ್ನನ್ನು ಸಮರ್ಪಿಸಿಕೊಂಡಂಥ ಶ್ರೇಷ್ಠ ಶರಣನೆಂದೇ ಖ್ಯಾತಿಯನ್ನ ಗಳಿಸಿದ್ದಾನೆ. ಅಧ್ಯಾತ್ಮ ಜೀವಿಯಾದ ಕಾಯಕ ಯೋಗಿ ಲೌಕಿಕ ಪರದಾಟವನ್ನ ಹಚ್ಚಿಕೊಳ್ಳದಂಥ ಅಂತರ್ಮುಖಿ ಧೂಳಯ್ಯನ ವ್ಯಕ್ತಿತ್ವ ನಿಜವಾಗಿಯೂ ಎಲ್ಲರಿಗೂ ಮಾದರಿಯಾಗಿರುವಂತಹದ್ದು. ಶರಣರ ಬಗ್ಗೆ ಧೂಳಯ್ಯನಲ್ಲಿ ಬೇಕಾದಷ್ಟು ಭಕ್ತಿ ಗೌರವಗಳು ತುಂಬಿಕೊಂಡಿರಬಹುದಾದರೂ ಅವರ ಜೊತೆ ನೇರವಾದ ನಿಕಟ ಸಂಪರ್ಕವನ್ನು ಇಟ್ಟುಕೊಳ್ಳದ ನಿರ್ಲಿಪ್ತತೆ ಕೂಡ ಕಂಡು ಬರ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದರೆ ಧೂಳಯ್ಯ ಕಲ್ಯಾಣದಲ್ಲಿಯೂ ಇದ್ದನೋ ಇಲ್ಲೋ ಎನ್ನುವಷ್ಟು ಸಂಶಯ ಬರುವಷ್ಟರ ಮಟ್ಟಿಗೆ ಅವನು ಕಾಯಕ ನಿರತನಾಗಿರುವುದನ್ನ ನಾವು ನಿಜವಾಗಿ ಮೆಚ್ಚಲೇಬೇಕಾಗ್ತಾ ಇದೆ. ಬದುಕಿನಲ್ಲಿ ಇಂತಹ ಅಮೂಲ್ಯವಾದ ಜೀವನ ಮೌಲ್ಯವನ್ನ ನಾವೆಲ್ಲರೂ ಅಳವಡಿಸಿಕೊಂಡು ಕಾಯಕ ಪ್ರಿಯರಾಗುವುದೇ ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗ್ತಾ ಇದೆ. ಹೀಗಾಗಿ ತನ್ನ ಸಮಕಾಲೀನರಾದ ಮಡಿವಾಳ ಮಾಚಯ್ಯ, ಅಂಬಿಗರ ಚೌಡಯ್ಯರಂತಹ ದಲಿತ ಶಿವಭಕ್ತರಿಗಿಂತ ವಚನಕಾರರಲ್ಲಿ ಈ ಶರಣ ಭಿನ್ನವಾಗಿ ಕಾಯಕ ನಿಷ್ಠಾವಂತನಾಗಿ ಕಾಣಿಸಿಕೊಳ್ತಾ ಇದ್ದಾನೆ. ಇವನದು ಸವ್ಯ ಸಾಚಿತ್ವವನ್ನೊಳಗೊಂಡ ವ್ಯಕ್ತಿತ್ವವಲ್ಲಾದರೂ ಅದರಲ್ಲಿಯ ಕಾಯಕ ಯೋಗಿಯೊಬ್ಬನ ಗಾಂಭೀರ್ಯ, ಆಧ್ಯಾತ್ಮಿಕತೆಯ ಒಬ್ಬನ ಅಂತರ್ಮುಖತ್ವ, ಸ್ವತಂತ್ರ ಪ್ರವೃತ್ತಿ ಆದರ್ಶಪ್ರಾಯವಾದದ್ದು, ಅನುಕರಣ ಪ್ರಿಯವಾದಂಥದ್ದು. ನಾವೆಲ್ಲರೂ ಧೂಳಯ್ಯನಂತೆ ಕಾಯಕ ಪ್ರಿಯರಾಗೋಣ. ಎಲ್ಲರಿಗೂ ನಮಸ್ಕಾರ.